ನಮಸ್ಕಾರ ರೀ, ಎಲ್ಲರಿಗೂ ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತು ನಾವೇನಪ್ಪ ಅಂತಂದ್ರೆ ಪಾಲಕ್ ಬಜ್ಜಿ ಮಾಡೋಣ ಬರ್ರಿ. ಈಗ ನಾನು ಪಾಲಕ್ ಬಜ್ಜಿ ಮಾಡೋ ಸಲುವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಅರ್ಧ ದೊಡ್ಡ ಬೌಲೇ ಕಡಲೆ ಹಿಟ್ಟು ತೊಗೊಂಡೇನಿ ರೀ. ಆಮೇಲೆ ಏನತ್ತಂದ್ರೆ ಈಗ ಅಜ್ವಾನ್ ಎಲೆ ಅಥವಾ ದೊಡ್ಡ ಪತ್ರಿ ಎಲೆ ಅತ್ತೀವಲ್ಲ ರೀ, ಅದನ್ನು ನಾ ತೊಗೊಂಡೇನಿ ರೀ. ಈಗ ನೋಡಿರಿ, ಇಲ್ಲಿ ಈ ಎಲೆ ಏನಪ್ಪ ಅಂತಂದ್ರೆ ಅಜ್ವಾನ್ ಬದಲಾಗಿ ನಾವು ಯೂಸ್ ಮಾಡ್ಬೋದು ರೀ. ಅಜ್ವಾನ್ ಇದ್ದಾಗೂ ಈ ಎಲೆ ಎರಡೂ ಕೂಡ ಯೂಸ್ ಮಾಡಿದ್ವಿ ಅಂತಂದ್ರೆ ಮಸ್ತ್ ಸ್ಮೆಲ್ ಬರ್ತೈತೆ ರೀ, ಮತ್ತು ಟೇಸ್ಟೂ ಜಾಸ್ತಿ ಆಗ್ತೈತೆ ರೀ. ಮತ್ತೇನು ತೊಗೊಂಡಿನಿ ಅಂತಂದ್ರೆ ಇಲ್ಲೇ 20 ದೊಡ್ಡ ಪಾಲಕ್ ಎಲೆ ತೊಗೊಂಡೇನಿ ರೀ, ಮತ್ತು ಉಪ್ಪು ತೊಗೊಂಡೇನಿ ರೀ. ಈ ಪಾಲಕ್ ಎಲೆ ಏನಪ್ಪ ಅಂತಂದ್ರೆ ಸ್ವಲ್ಪ ದೊಡ್ಡ ತೊಗೊಂಡೇನಿ ರೀ. ಈಗ ಪೂರ್ತಿಯಾಗಿ ಪಾಲಕ್ ಎಲೆಯನ್ನು ನಾವು ಬಜ್ಜಿಗೆ ಯೂಸ್ ಮಾಡೋಣ ರೀ. ಅರ್ಧ ಚಮಚ ಅಜ್ವಾನ, ಕೊತ್ತಂಬರಿ, ಅರಿಶಿಣ ಪುಡಿ ಮತ್ತು 5-6 ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಅದ್ರ ಜೊತೆ ಏನಪ್ಪ ಅಂತ 3 ಚಮಚ ನಾ ಇಲ್ಲೇ ಸಣ್ಣ ರವೆ ತೊಗೊಂಡೇನಿ ರೀ. ಈಗ ನೋಡಿರಿ, ಈ ದೊಡ್ಡ ಪತ್ರಿ ಎಲೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಮುರ್ಕೊಂಡು ಮಿಕ್ಸಿ ಒಳಗೆ ಹಾಕ್ಕೊಳ್ಳೋಣ ರೀ. ಅದಕ್ಕೇನಪ್ಪ ಅಂತಂದ್ರೆ ಈಗ ಅಜ್ವಾನನ್ನು ಹಾಕ್ಕೊಳ್ಳೋಣ ರೀ. ನೋಡಿರಿ, ಇಲ್ಲಿ ಅಜ್ವಾನನ್ನು ಹಾಕ್ಕೊಳತ್ತೇನೆ ರೀ. ಅದ್ರ ಜೊತೆಗೆ ಏನತ್ತಂದ್ರೆ ಕಾಟು ಇರಬಾರ್ದತ್ತಂದು ಉಪ್ಪು ಹಾಕ್ಕೊಳತ್ತೇನೆ ರೀ. ಈಗ ಎಲ್ಲನೂ ಹಾಕ್ಕೊಂಡು ನಾವು ಏನು ಮಾಡೋಣ ರೀ, ಮಿಕ್ಸಿ ಒಳಗೆ ಹಾಕಿ ಸಣ್ಣಂಗೆ ರುಬ್ಕೊಳ್ಳೋಣ ರೀ. ಈಗ ನೋಡಿರಿ, ಈ ರೀತಿಯಾಗಿ ನಮ್ದು ಖಾರ ರೆಡಿ ಆಗೈತೆ ರೀ. ಈಗ ಇದನ್ನು ಏನು ಮಾಡೋಣಪ್ಪ ಅಂತಂದ್ರೆ ನಮಗೆ ಎಷ್ಟು ರುಚಿ ಬೇಕಾಗ್ತೈತಲ್ಲ ರೀ, ಟೇಸ್ಟ್ ಬೇಕಾದಷ್ಟು ಖಾರ ಹಿಟ್ಟೊಳಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ನೋಡಿರಿ, ಒಂದು ಬೊಗೋನಿಗೆ ಕಡ್ಲೆ ಹಿಟ್ಟು ಹಾಕ್ಕೊಳತ್ತೇನೆ ರೀ. ಇದಕ್ಕೇನಪ್ಪ ಅಂತಂದ್ರೆ 3 ಸ್ಪೂನ್ ರವೆ ಹಾಕ್ಕೊಳತ್ತೇನೆ ರೀ. ಆಮೇಲೆ ಅರಿಶಿಣ ಪುಡಿ, ಕೊತ್ತಂಬರಿ, ಮತ್ತೇನಂದ್ರೆ ಮಿಕ್ಸಿಗೆ ಹಾಕ್ಕೊಂಡಿದ್ದು ಖಾರ ಹಾಕ್ಕೊಳತ್ತೇನೆ ರೀ. ಅಳತೆಗೆ ಎಷ್ಟು ನೀರು ಬೇಕಲ್ರಿ ಅಷ್ಟು ಹಾಕ್ಕೊಂಡು ಈಗ ಏನು ಮಾಡೋಣ ರೀ, ಹಿಟ್ಟೆಲ್ಲನೂ ಕಲಿಸ್ಕೊಂಬಿಡೋಣ ರೀ. ನೋಡಿರಿ, ಇಲ್ಲಿ ನಮ್ದು ರೀತಿ ಹಿಟ್ಟು ಕಲಸಾತಾಳ್ರಿ. ಈಗ ನೋಡಿರಿ, ಈ ರೀತಿಯಾಗಿ ಹಿಟ್ಟು ರೆಡಿ ಆಗೈತೆ ರೀ. ಇದೇನಪ್ಪ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅಂತಂದ್ರೆ ಬಟಾಟಿ ಬಜ್ಜಿ ಮಾಡ್ತೀವಲ್ಲ ರೀ, ಹಂಗೆ ಇರಬೇಕು ನೋಡಿರಿ. ಈಗ ನೋಡಿರಿ, ಒಂದೊಂದು ಪಾಲಕ್ ಎಲೆ ಏನು ಮಾಡೋಣ ರೀ, ಹಿಟ್ಟೊಳಗೆ ಎದ್ದು ಕರಿಯಾಕೆ ಹಾಕೋಣವ್ರಿ. ಈಗ ನೋಡಿರಿ, ಎಲ್ಲ ಕಡೆನೂ ಹಿಟ್ಟು ಅಂಟಿಸ್ಕೊಂಡು ಈಗ ಏನು ಮಾಡೋಣ ಅಂತಂದ್ರೆ ಇದನ್ನು ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಈಗ ಒಂದೊಂದಾಗಿ ಬಜ್ಜಿ ಬಿಡೋಣ ರೀ. ನೋಡಿರಿ, ಈ ರೀತಿಯಾಗಿ ದೊಡ್ಡ ಬಜ್ಜಿ ರೆಡಿ ಆಗ್ತಾವ್ರಿ. ಅದ್ರ ಜೊತೆಗೆ ಏನು ಮಾಡೋಣ ಅಂತಂದ್ರೆ ನಾವಿಲ್ಲಿ ಸ್ವಲ್ಪ ಬಜ್ಜಿ ಜೊತೆ ತಿನ್ನೋಕೆ ಮೆಣಸಿನ್ಕಾಯಿನೂ ಎಣ್ಣೆ ಒಳಗೆ ಹುರ್ಕೊಳ್ಳೋಣ ರೀ. ಈಗೇನು ಅಂತಂದ್ರೆ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಹಾಕಿದ್ದೀವಿ ಅಂತಂದ್ರೆ ಸ್ವಲ್ಪ ಅದ್ರನ್ನ ತೆರವಾಡ್ಕೋತಾ ಇರ್ಬೇಕು ರೀ. ಇರಲಿಲ್ಲ ಅಂತಂದ್ರೆ ಒಮ್ಮೆ ಪಟ್ಟಂದು ಮುಖಕ್ಕೆ ಸಿಡಿಯೋದು ಚಾನ್ಸ್ ಇರ್ತೈತೆ ರೀ. ಈಗ ನೋಡಿರಿ, ಈ ರೀತಿ ಸ್ವಲ್ಪ ತೆಗ್ದು ಹಾಕ್ಕೊಂಡು ತಿರ್ಕೊಳ್ಳೋಣ ರೀ. ಈಗ ಬಜ್ಜಿ ರೆಡಿ ಆಗ್ಯಾವ ನೋಡಿರಿ. ಪಾಲಕ್ ಬಜ್ಜಿ ರೆಡಿ ಆಗ್ಯಾವ್ರಿ. ಜಾಸ್ತಿ ಏನು ಎಣ್ಣೆನೂ ಹಿಡ್ಕೊಂಡಿಲ್ಲ ರೀ. ಯಾಕಪ್ಪ ಅಂತಂದ್ರೆ ನಾವಿಲ್ಲಿ ಯಾವುದೇ ರೀತಿ ಸೋಡಾ ಯೂಸ್ ಮಾಡಿಲ್ಲ ರೀ. ಅದಕ್ಕೆ ಇವು ಎಣ್ಣೆ ಆಗಂಗಿಲ್ಲ ರೀ, ಸ್ವಲ್ಪ ಕ್ರಿಸ್ಪಿ ಆಗಿರ್ತಾವೆ ರೀ. ಈಗ ನೋಡಿರಿ, ನಾವು ಮತ್ತೊಂದು ಸರಿ ಬಜ್ಜಿ ಕರಿಯಾಕೆ ಹಾಕೊಂಡೇನಿ ರೀ. ಈಗ ನೋಡಿರಿ, ಮತ್ತು 3 ಬಜ್ಜಿ ರೆಡಿ ಆದವು ನೋಡಿರಿ. ಇದೇ ರೀತಿ ಏನು ಅಂತಂದ್ರೆ ನಾವು ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ ರೀ ಪಾಲಕ್ದು. ಈಗ ಒಬ್ಬೊಬ್ಬರಿಗೆ ಪಾಲಕ್ ಇಷ್ಟ ಆಗ್ತಿರಂಗಿಲ್ಲ ರೀ, ಅಂಥವ್ರಿಗೆ ಏನು ಅಂತಂದ್ರೆ ಹಿಂಗೆ ಬಜ್ಜಿ ಒಳಗೆ ಹಾಕಿ ನಾವು ಪಾಲಕ್ ತಿನ್ನಿಸ್ಬೋದು ರೀ. ಈಗ ನೋಡಿರಿ, ಪಾಲಕ್ ಬಜ್ಜಿ ಜೊತೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ನೋಡಿರಿ, ಒಂಚೂರು ಎಣ್ಣೆ ಅನ್ಸತ್ತಿಲ್ಲ ರೀ ಬಜ್ಜಿ. ಈಗ ಟೇಸ್ಟ್ ಹೆಂಗಾಗ್ಯಾವ ಅಂತಂದು ನೋಡೋಣ ರೀ. ಪಾಲಕ್ ಬಜ್ಜಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲನೂ ಸೂಪರ್ ಆಗ್ಯಾವ ಅಂತ ಹೇಳತ್ತಾಳ್ರಿ ನಮ್ಮ ಅಮ್ಮ. ನಮಸ್ಕಾರ ರೀ ಎಲ್ಲರಿಗೂ.